ತೀವ್ರ ಕುತೂಹಲ ಮೂಡಿಸಿರುವ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಇವತ್ತು ನಡೆಯಲಿದೆ. ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಮತ ಎಣಿಕೆ ಬೆಳಗ್ಗೆ 8ಕ್ಕೆ ಆರಂಭವಾಗಲಿದೆ. ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ಹೊರಬೀಳಲಿದ್ದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಶಾಸಕ ವೈ.ಎ. ನಾರಾಯಣಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಶುಕ್ರವಾರ ನಡೆದಿದ್ದ ಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ನಡೆಯಲಿದ್ದು ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ಪ್ರಕಟವಾಗಲಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಫಲಿತಾಂಶ ಇಂದು ಪ್ರಕಟವಾಗಲಿದೆ. ಆಡಳಿತಾರೂಢ ಕಾಂಗ್ರೆಸ್ನಿಂದ ಟಿಎಸ್ ನಿರಂಜನ್, ಬಿಜೆಪಿಯಿಂದ ಪಿಆರ್ ಬಸವರಾಜ್ ಮತ್ತು ಜೆಡಿಎಸ್ನಿಂದ ರಮೇಶ್ ಬಾಬು ಸೇರಿದಂತೆ ಒಟ್ಟು 17 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಕೋಲಾರದ ಮಂಜುಳಾ ರಾಜಗೋಪಾಲ್ ಕಣದಲ್ಲಿರುವ ಏಕೈಕ ಮಹಿಳಾ ಅಭ್ಯರ್ಥಿ. ಶುಕ್ರವಾರ ನಡೆದಿರುವ ಚುನಾವಣೆಯಲ್ಲಿ ಒಟ್ಟು 354 ಮತಗಳ ಪೈಕಿ 18,249 ಮತಗಳು ಚಲಾವಣೆಯಾಗಿವೆ. 85.46% ಮತದಾನವಾಗಿರುವುದರಿಂದ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆ ಇದೆ. ಮತ ಎಣಿಕೆಗಾಗಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ 14 ಟೇಬಲ್ಗಳನ್ನು ಹಾಕಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಮೇಲ್ವಿಚಾರಕರು, 2 ಎಣಿಕೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇನ್ನು ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಿ ಫಲಿತಾಂಶವನ್ನು ನಿಗದಿ ಮಾಡಲಾಗುವುದು. ಒಟ್ಟು 17 ಕ್ಯಾಂಡಿಡೇಟ್ ಇದ್ದಾರೆ. ಆಮೇಲೆ ಮತದಾನ 18,249 ವೋಟರ್ಸ್ ವೋಟ್ ಮಾಡಿದ್ದಾರೆ. 85.46% ಪೋಲಿಂಗ್ ಆಗಿದೆ. ಎಷ್ಟು ರೌಂಡು ನೋಡಬೇಕು. ಫಸ್ಟ್ ವೋಟ್ ಇದರ ಮೇಲೆ ಫಸ್ಟ್ ರೌಂಡ್ ಕೌಂಟಿಂಗ್ ಟೇಬಲಲ್ಲಿ ಕೌಂಟ್ ಆಗ್ತದೆ. ಆಮೇಲೆ ಅವಶ್ಯಕತೆ ಇದ್ದರೆ RO ಟೇಬಲಲ್ಲಿ ಬಂದು ಅಲ್ಲಿ ಕೌಂಟ್ ಆಗ್ತದೆ. ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಇಲ್ಲೇ ಬಂದಿದ್ದಾರೆ, ಎಲ್ಲ ನಮ್ಮ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ ಎಲ್ಲ. ಮತ ಎಣಿಕೆ ಪಾರದರ್ಶಕವಾಗಿ ನಡೆಯುವಂತೆ ಮಾಡಲು ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಅಲ್ಲದೆ ಸಂಪೂರ್ಣ ಮತ ಎಣಿಕೆ ಪ್ರಕ್ರಿಯೆಯನ್ನ ಚಿತ್ರೀಕರಣ ಮಾಡಲಾಗುತ್ತಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಲಾಗಿದೆ. ಅಲ್ಲದೆ ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಓರ್ವ ಡಿಸಿಪಿ ನೇತೃತ್ವದಲ್ಲಿ 2 ಎಸಿಪಿ, 4 ಪಿಎಸ್ಐಗಳು, 2 ಕೆಎಸ್ಆರ್ಪಿ ತುಕಡಿ, 1 ಅಗ್ನಿಶಾಮಕ ದಳ, 1 ವಾಟರ್ ಜೆಟ್ ವಾಹನ ಸೇರಿದಂತೆ ಒಟ್ಟು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತಾ ವ್ಯವಸ್ಥೆಯ ಹೊಣೆ ಹೊತ್ತಿದ್ದಾರೆ. ಜೊತೆಗೆ ಮತ ಎಣಿಕೆ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಅಸಿಸ್ಟೆಂಟ್ ಸೂಪರ್ವೈಸರು ಪ್ರತಿಯೊಂದೊಂದು ಇದಕ್ಕೆಲ್ಲ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಎಲ್ಲ ಏಜೆಂಟ್ಸ್ಗೆ ಗುರುತಿನ ಚೀಟಿನೂ ಕೊಟ್ಟಿದ್ದೀವಿ. ಆಮೇಲೆ ಮೊಬೈಲ್ ಬಳಕೆ ನಿಷೇಧ ಆಗಿದೆ. ಆಮೇಲೆ CCTV ಎಲ್ಲ ಅಳವಡಿಸಿದ್ದೀವಿ. ಶಾಂತಿಯುತವಾಗಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆದಿದೆ. ಅದೇ ರೀತಿ ಕೂಡ ನಾವು ಮತದಾನ ಎಲ್ಲ ಆಗಿರೋದ್ರಿಂದ ಈಗ ಕೌಂಟಿಂಗ್ ಕೂಡ ಸುವ್ಯವಸ್ಥಿತವಾಗಿ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಜೊತೆಗೆ ಪೊಲೀಸ್ ಬಂದೋಬಸ್ತು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಬಿಜೆಪಿ ನಡೆಸುತ್ತಿದ್ರೆ ಹೇಗಾದರೂ ಮಾಡಿ ಕ್ಷೇತ್ರವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ತೀವ್ರ ಕಸರತ್ತು ನಡೆಸಿದೆ. ಆಡಳಿತಾರೂಢ ಕಾಂಗ್ರೆಸ್ ಸಹ ಫಲಿತಾಂಶದ ಮೇಲೆ ಭಾರಿ ನಿರೀಕ್ಷೆ ಇಟ್ಟಿದ್ದು ಸಹಜವಾಗಿಯೇ ಇವತ್ತಿನ ರಿಸಲ್ಟ್ 3 ಪಕ್ಷಗಳಿಗೆ ಪ್ರತಿಷ್ಠೆಯ ಫಲಿತಾಂಶವಾಗಿದೆ. ಆನಂದ್ ಪಿ ಬೈದನಮನೆ, TV9 ಬೆಂಗಳೂರು.